ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅನ್ನು ತಿಳ್ಕೊಳ್ಳೋಣ. ಹೋದ ಸೆಷನ್ನಿನಲ್ಲಿ ಒಂದು ಫರ್ಮಿನ ಉದ್ದೇಶಗಳೇನು, ವ್ಯವಹಾರ ಸಂಸ್ಥೆಗಳ ಉದ್ದೇಶಗಳು ಏನೇನಿರ್ಬೋದು ಅಂತ ನೋಡಿದ್ವಿ. ಅದರಲ್ಲಿ ಮುಖ್ಯವಾದ 2 ಉದ್ದೇಶಗಳು ಅಂತ ಅಂದರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮತ್ತು ವೆಲ್ತ್ ಮ್ಯಾಕ್ಸಿಮೈಸೇಷನ್. ಇವತ್ತಿನ ಈ ಸೆಷನ್ನಲ್ಲಿ ನಾವು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಲೆಟ್ ಅಸ್ ಪ್ರೊಸೀಡ್ ವಿತ್ ಅವರ್ ಡಿಸ್ಕಷನ್. Every business firm has an objective or a goal to achieve. Traditionally, a firm's objective is to maximize its short-run profit. ಪ್ರತಿಯೊಂದು ವ್ಯವಹಾರ ಸಂಸ್ಥೆಗೆ ತಂದೇ ಆದ ಉದ್ದೇಶಗಳಿರುತ್ತೆ, ಗುರಿಗಳು ಇಟ್ಕೊಂಡು ಒಂದು ಸ್ಥಾಪನೆಗೆ ಬಂದಿರುತ್ತೆ. ನಾವು ಆ ಥರ ನೋಡಬೇಕು ಅಂತಂದರೆ ಸಾಮಾನ್ಯವಾಗಿ ಪ್ರತಿ ವ್ಯವಹಾರ ಸಂಸ್ಥೆಗೆ ಲಾಭನ ಗರಿಷ್ಠ ಮಟ್ಟಿಗೆ ಮಾಡಬೇಕು ಅನ್ನೋದು ಒಂದು ಬೇಸಿಕ್ ಆಬ್ಜೆಕ್ಟಿವ್ ಆಗಿರುತ್ತೆ. ಇನ್ ಅ ಕಾಂಪಿಟೇಟಿವ್ ಎಕಾನಮಿ, profit maximization have been considered as the legitimate objective of a firm because profit maximization is based on the cardinal rule of efficiency. ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವು ನೋಡ್ಕೊತಾ ಬಂದಾಗ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಉದ್ದೇಶನೇ ಒಂದು ಫರ್ಮಿಗೆ ಸರಿಯಾದ ಉದ್ದೇಶ ಅಂತ ನಾವು ಹೇಳ್ತೀವಿ. ಯಾಕೆ ಅಂತಂದರೆ ಅದರಿಂದ ಆ ಸಂಸ್ಥೆಯ ಎಫಿಷಿಯನ್ಸಿ ಏನಿದೆ, ಸಾಮರ್ಥ್ಯ ಏನಿದೆ ಅನ್ನೋದು ನಾವು ತಿಳಿತೀವಿ. ಒಂದು ಸಂಸ್ಥೆ ಸಕ್ಸಸ್ಫುಲ್ ಆಗಿದೆ ಅಂತಂದರೆ ಅದು ಎಷ್ಟು ಪ್ರಾಫಿಟ್ ಮಾಡ್ತಾ ಇದೆ ಅನ್ನೋದನ್ನು ನಾವು ನೋಡಿ ಡಿಸೈಡ್ ಮಾಡ್ತೀವಿ. ಸೊ ಹಾಗಾಗಿ ಇವತ್ತಿನ ಈ ಸ್ಪರ್ಧಾತ್ಮಕ ಏನು ವ್ಯವಸ್ಥೆ ಇದೆ ಅದರಲ್ಲಿ ಒಂದು ವ್ಯವಹಾರ ಸಂಸ್ಥೆ ಸಕ್ಸಸ್ಫುಲ್ ಆಗಿದೆ, ಅದು ಎಫಿಷಿಯೆಂಟ್ ಆಗಿದೆ, ಭಾರ ಅಲ್ಲ, ಅದರಿಂದ ನಮಗೆ ಉಪಯೋಗ ಇದೆ, ಸೊಸೈಟಿಗೆ ಉಪಯೋಗ ಇದೆ ಅಂತ ಅನ್ನಬೇಕು ಅಂತಂದರೆ ಅದು ಪ್ರಾಫಿಟನ್ನು ಗಳಿಸಲೇಬೇಕು. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನನ್ನು ತನ್ನ ಉದ್ದೇಶವಾಗಿ ಮಾಡಿಕೊಳ್ಳೇಬೇಕು ಅಂತ ಹೇಳ್ಬೋದು. A business, being an economic institution, must earn profit to cover its costs and provide funds for growth. No business can survive without earning profit. ಒಂದು ಸಂಸ್ಥೆ, ವ್ಯವಹಾರ ಸಂಸ್ಥೆ ಲಾಭನ ಗಳಿಸಲೇಬೇಕು. ಯಾಕೆ ಅಂತಂದರೆ ಅದು ಮಾಡಿರುವಂಥ ಖರ್ಚು ಏನು ಇನ್ವೆಸ್ಟ್ಮೆಂಟ್ ಮಾಡಿರುತ್ತೆ ಅದನ್ನು ತೆಗಿಬೇಕು ಅಂತಂದರೆ ಎಲ್ಲಿಂದ ತೆಗಿಯುತ್ತೆ? ಬಂದಿರುವಂಥ ಪ್ರಾಫಿಟಲ್ಲೇ ಹಾಕಿರೋ ದುಡ್ಡನ್ನು ತೆಗಿಬೇಕಾಗತ್ತೆ. ಅದೇ ರೀತಿ ಮುಂದೆ ಆ ಫರ್ಮ್ ಬೆಳಿಬೇಕು ಅಂತ ಅಂದ್ರೂ ಪ್ರಾಫಿಟ್ಗಳ ಸಹಾಯದಿಂದನೇ ಅದು ಫಂಡ್ಸನ್ನು ಜನ್ರೇಟ್ ಮಾಡುತ್ತೆ. ನಾಳೆ ಗ್ರೋತ್ ಮಾಡಬೇಕು, ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದರೆ ಅದಕ್ಕೆ ಸಾಕಷ್ಟು ಫೈನಾನ್ಸ್ ಬೇಕಾಗುತ್ತೆ. ಆ ಫಂಡ್ಸ್ ಎಲ್ಲಿಂದ ತರ್ತಾರೆ? ಈ ಪ್ರಾಫಿಟ್ ಅನ್ನೋದನ್ನೇ ಇಲ್ಲಿ ಉಪಯೋಗಿಸ್ತಾರೆ. ಹಾಗೆ ಯಾವ ಸಂಸ್ಥೆನೂ, ವ್ಯವಹಾರ ಸಂಸ್ಥೆನೂ ಪ್ರಾಫಿಟ್ ಇಲ್ಲದೆ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಸೊ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಉಳಿಸ್ಕೊಂಡು ಹೋಗಬೇಕು ಅಂತಂದರೆ ಪ್ರಾಫಿಟ್ ಗಳಿಸಲೇಬೇಕಾಗತ್ತೆ. ಹಾಗೆ ಪ್ರಾಫಿಟ್ ಒಂದು ಮೆಜರಿಂಗ್ ಯಾರ್ಡ್ ಸ್ಟಿಕ್ ಆಗಿದೆ. ಯಾಕೆಂತಂದರೆ ಒಂದು ಫರ್ಮ್ ಎಷ್ಟು ಅದರ ಪರ್ಫಾರ್ಮೆನ್ಸ್ ಹೇಗಿದೆ, ಅದು ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗಿದೆ ಅಂತ ತಿಳ್ಕೋಬೇಕು ಅಂತಂದರೆ ಅದು ಎಷ್ಟು ಮಟ್ಟಿಗೆ ಪ್ರಾಫಿಟ್ ಮಾಡ್ತಾ ಇದೆ ಅನ್ನೋದರಿಂದನೇ ನಾವು ಅಳತೆ ಮಾಡ್ತೀವಿ. ಸೊ ಪ್ರಾಫಿಟ್ ಪರ್ಫಾರ್ಮೆನ್ಸನ್ನು ಅಳೆಯೋ ಒಂದು ಯಾರ್ಡ್ ಸ್ಟಿಕ್ ಆಗಿದೆ ಅಂತ ನಾವು ಹೇಳ್ಬೋದು. ಇಲ್ಲಿ ಒಂದು ಎಷ್ಟು ಪ್ರೈಸ್ ಇಡಬೇಕು, ಎಷ್ಟು ನಾವು ಪ್ರೊಡಕ್ಷನ್ ಮಾಡಬೇಕು, ಒಂದು ಸಂಸ್ಥೆ ಎಷ್ಟು ಉತ್ಪನ್ನ ಮಾಡಬೇಕು, ಹಾಗೆ ಆ ಉತ್ಪನ್ನ ಮಾಡಿರುವಂಥ ವಸ್ತುಗೆ ಎಷ್ಟು ಬೆಲೆ ಕಟ್ಟಬೇಕು ಅನ್ನೋದು ಕೂಡ ಈ ಲಾಭದ ಮೇಲೆ ಡಿಪೆಂಡ್ ಆಗಿರುತ್ತೆ, ಈ ಪ್ರಾಫಿಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಎಷ್ಟು ದುಡ್ಡು ಹಾಕಿದ್ದೀನಿ ಅದ್ರ ನಂಗೆ ಬರಬೇಕು ಅಂತಂದರೆ ನಾನು ಎಷ್ಟು ಪ್ರೈಸ್ ಮಾಡಬೇಕು, ಅದಕ್ಕೆ ಎಷ್ಟು ಬೆಲೆ ಕಟ್ಟಬೇಕು. ಯಾಕಂದರೆ ಆ ಬೆಲೆ ಹೇಗಿರಬೇಕು ಅಂತಂದರೆ ನಾನು ಮಾಡಿರೋ ಖರ್ಚು ವೆಚ್ಚನ್ನು ಅದು ನನಗೆ ಹಿಂತಿರುಗಿಸ್ಕೊಡೋ ಅಂಥದ್ದಿರಬೇಕು.
ನಾನು ಒಂದು ವಸ್ತುನ ತಯಾರಿಸಲು 10 ರೂಪಾಯಿ ಖರ್ಚು ಮಾಡಿ ಅದನ್ನು 8 ರೂಪಾಯಿ ಮಾರಕ್ಕೆ ಬರಲ್ಲ. ಮಿನಿಮಮ್ 10 ರೂಪಾಯಿಗೆ ನಾನು ಮಾರಲೇಬೇಕು ಅಂದರೆ ನಾನು ಹಾಕಿರೋವಂಥ ದುಡ್ಡು ನನಗೆ ರಿಟರ್ನ್ ಬರಬೇಕು ಅಂತಂದರೆ ಈ ಪ್ರೈಸ್ ಮಾಡಬೇಕು, ಬೆಲೆ ಕಟ್ಟಬೇಕು ಅಂದಾಗೂ ನಮ್ಗೆ ಪ್ರಾಫಿಟ್ ಎಷ್ಟು ಬೇಕು, ಯಾಕಂದರೆ ನಾನು ಮಾಡಿರೋ ಕೆಲಸಕ್ಕೆ ನನಗೆ ಸ್ವಲ್ಪ ಲಾಭವೂ ಬೇಕು. ಸೊ ಹಾಗಾಗಿ ಕಾಸ್ಟ್ ಎಷ್ಟಾಗಿದೆ, ಅದಕ್ಕೆ ನಂಗೆ ಪ್ರತಿಯಾಗಿ ಲಾಭ ಎಷ್ಟು ಬೇಕು, ಇವೆರಡನ್ನು ಸೇರಿಸಿ ನಾನು ನನ್ನ ವಸ್ತುವಿನ ಬೆಲೆಯನ್ನು ನಿರ್ಧಾರ ಮಾಡ್ತೀನಿ. ಅದೇ ರೀತಿ ನಾನು ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಎಷ್ಟು ಮಟ್ಟಿಗೆ ನಾನು ಈ ಪ್ರೊಡಕ್ಷನ್ ಪ್ರೊಸೆಸನ್ನು ಕಂಟಿನ್ಯೂ ಮಾಡಬೇಕು, ಎಷ್ಟು ಯೂನಿಟ್ಸನ್ನು ಉತ್ಪನ್ನ ಮಾಡಬೇಕು ಅನ್ನೋದು ಕೂಡ ಈ ಪ್ರಾಫಿಟ್ ಮೇಲೆ ಡಿಪೆಂಡ್ ಆಗುತ್ತೆ. ಜಾಸ್ತಿ ಉತ್ಪನ್ನ ಮಾಡಿದಾಗ ನನ್ನ ಕಾಸ್ಟ್ ಕಮ್ಮಿ ಆಗುತ್ತೆ, ಕಾಸ್ಟ್ ಕಮ್ಮಿ ಆದರೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಅದೇ ಉತ್ಪನ್ನ ಕಮ್ಮಿ ಆಯಿತು ಅಂತಂದರೆ ಕಾಸ್ಟ್ ಜಾಸ್ತಿ ಆಗುತ್ತೆ, ಯಾಕಂದರೆ ನಾವು ಯಾವುದೇ ಒಂದು ವಸ್ತುನ ದೊಡ್ಡ ಪ್ರಮಾಣದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಕಾಸ್ಟ್ ಕಮ್ಮಿ ಆಗುತ್ತೆ. ಸಣ್ಣ ಪ್ರಮಾಣದಲ್ಲಿ ನಾವು ಉತ್ಪಾದನೆ ಮಾಡಿದಾಗ ಕಾಸ್ಟ್ ಜಾಸ್ತಿ ಇರುತ್ತೆ, ಹಾಗಾಗಿ ಪ್ರಾಫಿಟ್ ಕಮ್ಮಿ ಆಗುತ್ತೆ. ಹಾಗಾಗಿ ಒಂದು ವಸ್ತುವಿನ ಬೆಲೆ ನಿರ್ಧಾರ ಮಾಡಲು ಮತ್ತು ಆ ವಸ್ತುವಿನ ಎಷ್ಟು ಉತ್ಪಾದನೆ ಮಾಡಬೇಕು ಅನ್ನೋದು ಈ ಪ್ರಾಫಿಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾದರೆ ಈ ಪ್ರಾಫಿಟ್ ಅಂದರೆ ಏನು? ಸೊ ಪ್ರಾಫಿಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಟೋಟಲ್ ರೆವೆನ್ಯೂ ಆ್ಯಂಡ್ ಟೋಟಲ್ ಕಾಸ್ಟ್. ಸೊ ಮ್ಯಾಥಮೆಟಿಕಲಿ ಹೇಳಬೇಕು ಅಂತಂದರೆ ಪ್ರಾಫಿಟ್ ಈಸ್ ಈಕ್ವಲ್ ಟು TR ಮೈನಸ್ TC. ಒಟ್ಟು ಖರ್ಚು ನಾನು ಮಾಡಿರೋದು TC ಟೋಟಲ್ ಕಾಸ್ಟ್, ಆದಾಯ ಟೋಟಲ್ ರೆವೆನ್ಯೂ. ಸೊ ಸೇಲ್ಸ್ ಮಾಡಿದ್ರಿಂದ ನನಗೆ ಎಷ್ಟು ಬಂದಿರುತ್ತೆ ಅದರಲ್ಲಿಂದ ನಾನು ಖರ್ಚು ಮಾಡಿರೋದನ್ನು ತೆಗೆದ್ರೆ ಉಳಿಯೋದೇ ನನಗೆ ಪ್ರಾಫಿಟ್, ಲಾಭ. ಸೊ ಇಟ್ ಮೇ ಬಿ ನೋಟೆಡ್ ದ್ಯಾಟ್ ದಿ ಕಾನ್ಸೆಪ್ಟ್ ಆಫ್ ಕಾಸ್ಟ್ ಯೂಸ್ಡ್ ಇನ್ ಎಕನಾಮಿಕ್ ಥಿಯರಿ ಆ್ಯಂಡ್ ಮ್ಯಾನೇಜರಲ್ ಎಕನಾಮಿಕ್ಸ್ ಇಸ್ ಡಿಫ್ರೆಂಟ್ ಫ್ರಮ್ ದಿ ಕಾನ್ಸೆಪ್ಟ್ ಆಫ್ ಅಕೌಂಟಿಂಗ್ ಕಾಸ್ಟ್ ಯೂಸ್ಡ್ ಬೈ ಅಕೌಂಟೆಂಟ್ಸ್. ನಾವೇನಿಲ್ಲಿ ಪ್ರಾಫಿಟ್ ಕಾಸ್ಟ್ ಅಂತ ಹಿಂಗೆಲ್ಲ ಮಾತಾಡ್ತೀವಿ, ಎಕನಾಮಿಕ್ ಟರ್ಮ್ಸಲ್ಲಿ ಅದರ ಅರ್ಥ ಬೇರೆ, ಅದೇ ಅಕೌಂಟ್ಸಲ್ಲಿ ನಾವು ಆ ಪ್ರಾಫಿಟ್ಟಿನ ಅರ್ಥ ಬೇರೆ. ಇಲ್ಲಿ ಅದು ಏನು ಅನ್ನೋದು ನಾವು ಮುಂದೆ ತಿಳ್ಕೊಳ್ಳೋಣ. ಸದ್ಯಕ್ಕೆ ಅವೆರಡು ಬೇರೆ ಬೇರೆ ಅನ್ನೋದು ನಮಗೆ ಗೊತ್ತಿದ್ದರೆ ಸಾಕು. ಸೊ ಮೆಥಮೆಟಿಕಲ್ ಆಗಿ ನಾವು ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದರೆ TR ಮೈನಸ್ TC. TR ಅಂದರೆ ಟೋಟಲ್ ಅಮೌಂಟ್ ಆಫ್ ಮನಿ ದ್ಯಾಟ್ ದ ಫರ್ಮ್ ರಿಸೀವ್ಸ್ ಫ್ರಮ್ ಸೇಲ್ಸ್. ಸೇಲ್ ಮಾಡೋದ್ರಿಂದ ನಮಗೆಷ್ಟು ಆದಾಯ ಬರುತ್ತೋ ಆ ಹಣನ ನಾವು ಟೋಟಲ್ ರೆವೆನ್ಯೂ ಅಂತ ಕರಿತೀವಿ. ಟೋಟಲ್ ಕಾಸ್ಟ್ ಅಂತಂದರೆ ನಾವು ಖರ್ಚು ಮಾಡಿರೋದು, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಏನಿದೆ, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಓನರ್ಶಿಪ್, ಈ ಆರ್ಗನೈಸೇಷನ್, ಇದ್ರ ಮೇಲೆ ನಾವು ಎಷ್ಟು ಖರ್ಚು ಮಾಡಿರ್ತೀವಿ ಅದನ್ನೆಲ್ಲ ಒಟ್ಟುಗೂಡಿಸಿ ನಾವು ಟೋಟಲ್ ಕಾಸ್ಟ್ ಅಂತ ಕರಿತೀವಿ. ನಾವು TR ಮೈನಸ್ TC ಮಾಡಿದಾಗ ಏನು ಡಿಫ್ರೆನ್ಸ್ ಬರುತ್ತಲ್ಲ ಅದು ಪ್ರಾಫಿಟ್ ಆಗುತ್ತೆ. ಇನ್ ಕೇಸ್ ಇದು ಮೈನಸಲ್ಲಿ ಬಂತು ಅಂತಂದರೆ ಇದನ್ನು ನಾವು ಲಾಸ್ ಅಂತ ಕರಿತೀವಿ. ಸೊ ಇಟ್ ಈಸ್ economic profits which firms try to maximize in their decision making about level of output to be produced and price to be charged for its product. ಸೊ ನಾವು ಇಲ್ಲಿ ಪ್ರಾಫಿಟ್ ಅಥವಾ ಕಾಸ್ಟನ್ನು ಏನು ಹೇಳ್ತಾ ಇದ್ದೀವಿ, ದಟ್ ಈಸ್ ಅಬೌಟ್ ಎಕನಾಮಿಕ್ ಪ್ರಾಫಿಟ್. ಅಕೌಂಟ್ಸಲ್ಲಿ ಮಾಡುವಂಥ ಪ್ರಾಫಿಟ್ ಅಲ್ಲ, ಕಾಸ್ಟ್ ಅಲ್ಲ. ಇಲ್ಲಿ ಅದರ ಅರ್ಥ ಬೇರೆದಿದೆ, ಅದನ್ನು ನಾವು ಇಲ್ಲಿ ಗಣನೆಗೆ ತಗೊತೀವಿ. ಸೊ ತಗೊಂಡು ಅದು ನಮ್ಮ ವಸ್ತುವಿನ ಬೆಲೆ ಮತ್ತು ವಸ್ತುವಿನ ಉತ್ಪನ್ನವನ್ನು ನಿರ್ಧರಿಸುತ್ತೆ ಅಂತ ನಾವಿಲ್ಲಿ ಹೇಳ್ತೀವಿ. ಸೊ ಇದನ್ನೇ ನಾವು ಡಯಾಗ್ರಾಮಲ್ಲಿ ಹಾಕಿ ನೋಡ್ಬೋದು. ಸೊ ಇನ್ ದಿಸ್ ಫಿಗರ್ ಯು ಕ್ಯಾನ್ ಸಿ TR curve represents total revenue earned from selling varying amounts of output of a product. So TR curve ನಿಮಗೆ ಕಾಣ್ತಾ ಇದೆ. This is our TR curve. This is going in this direction. ಸೊ ಇದು ನಮ್ಮ TR curve ಅಂದರೆ ಉತ್ಪನ್ನದಿಂದ ಏನು ನಾವು ಮಾರಾಟ ಮಾಡಿದ್ದೀವಿ ಅದರಲ್ಲಿಂದ ಬಂದಿರುವಂಥ ಹಣ ಎಲ್ಲ ಸೇರಿ ನಾವು TR ಅಂದರೆ ಟೋಟಲ್ ರೆವೆನ್ಯೂ ಅಂತ ಕರಿತೀವಿ. ಸೊ TC curve depicts total economic costs at different levels of output. ಇದು ನಮ್ಮ TC total cost. So this is TR and this is TC. Okay. ಸೊ ಬೇರೆ ಬೇರೆ ಔಟ್ಪುಟ್ ನೋಡಿ, M ಔಟ್ಪುಟ್, Q ಔಟ್ಪುಟ್, X ಔಟ್ಪುಟ್ ಅಂತ ನಾವು ಇಲ್ಲಿ ತೊಗೊಂಡಿದ್ದೀವಿ. ಬೇರೆ ಬೇರೆ ಔಟ್ಪುಟ್ ಲೆವೆಲ್ ತೊಗೊಂಡಿದ್ದೀವಿ, ಉತ್ಪಾದನಾ ಲೆವೆಲನ್ನು ತೊಗೊಂಡಿದ್ದೀವಿ. ಸೊ ಆವಾಗ ನಾವು ನೋಡಿದಾಗ ಈ ರೀತಿ ನಮಗೆ ಡಯಾಗ್ರಾಮನ್ನು ನಾವು ಕಾಣ್ಬೋದು. ಸೊ ಹಿಯರ್
it will be seen in this figure that OQ is level of output. ಸೊ ಇವೆರಡನ್ನ ಕೂಡ ನಾವು ಒಂದರಲ್ಲೇ ಹಾಕಿನೂ ತೋರಿಸ್ಬೋದು ಹಿಯರ್. ಸೊ ಅಗೇನ್ ಸೇಮ್, ದಿಸ್ ಈಸ್ ಅವರ್ TC ಆ್ಯಂಡ್ ದಿಸ್ ಈಸ್ ಅವರ್ TR. ಸೊ ಇಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಕ್ವಾಂಟಿಟಿ ನೋಡಿ Q1, Q2 ಅಂತ ಇದೆ. So it can be seen that at OQ1 level of output, the total revenue equals total economic cost, and therefore at this level of output, the firm is just breaking even. So ಇಲ್ಲಿ TR ಮತ್ತು TC ನೋಡಿ ಇಲ್ಲಿ ಜಾಯಿಂಟ್ ಆಗಿದೆ, ಅಂದರೆ ಕಾಸ್ಟು ಅಷ್ಟೇ ಆಗುತ್ತೆ, ರೆವೆನ್ಯೂನು ಅಷ್ಟೇ ಆಗುತ್ತೆ. ಎಲ್ಲಿದು ಅಟ್ ದ ಟೈಮ್ ಅಟ್ ದ ಪ್ರೊಡಕ್ಷನ್ ಆಫ್ OQ ಇಷ್ಟು ಗೂಡ್ಸನ್ನು ನಾವು ಉತ್ಪನ್ನ ಮಾಡಿದ್ರೆ, Q1 ಗೂಡ್ಸನ್ನು ನಾವು ಉತ್ಪನ್ನ ಮಾಡಿದಾಗ TR ಮತ್ತು TC ಎರಡು ಜಾಯಿಂಟ್ ಆಗುತ್ತೆ. TR ಮತ್ತು TC ಎಲ್ಲಿ ಜಾಯಿಂಟ್ ಆಗುತ್ತೆ, ಮೀಟ್ ಆಗುತ್ತೆ, ಇಂಟರ್ಸೆಕ್ಟ್ ಆಗುತ್ತೆ, ಅದನ್ನು ನಾವು ಬ್ರೇಕ್ ಈವನ್ ಪಾಯಿಂಟ್ ಅಂತ ಕರಿತೀವಿ. ಸೊ ಬ್ರೇಕ್ ಈವನ್ ಪಾಯಿಂಟ್ ಈಸ್ ಅ ನೋ ಪ್ರಾಫಿಟ್ ನೋ ಲಾಸ್ ಪಾಯಿಂಟ್. ಈ ಪಾಯಿಂಟನ್ನು ದಾಟಿದಾಗ ಪ್ರಾಫಿಟ್ ಆಗ್ತಾ ಹೋಗುತ್ತೆ, ಈ ಪ್ರಾಫಿಟ್ಗಿಂತ ಕೆಳಗೆ ಬಂದಾಗ ಲಾಸ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ಬೋದು, ಇದ್ರ ಕೆಳಗಡೆ ಲಾಸ್ ಇದೆ, ಅದರ ಮೇಲೆ ಪ್ರಾಫಿಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದಿ Q1. ಸೊ OQ1 ಪ್ರೊಡಕ್ಷನಲ್ಲಿ ಬ್ರೇಕ್ ಈವನ್ ಪಾಯಿಂಟಿಗೆ ನಾವು ರೀಚ್ ಆಗ್ತೀವಿ. ಸೊ ದೇರ್ ಫೋರ್ ಪಾಯಿಂಟ್ A at which TR cuts TC curve is called break even point. A ಏನಿದೆ, this is the point where TR and TC meet. ಸೊ ಈ Aನ ನಾವು ಬ್ರೇಕ್ ಈವನ್ ಪಾಯಿಂಟ್ ಅಂತ ಕರಿತೀವಿ. Beyond this break even level of output, positive profit starts accruing to the firm as it expands its level of output. ಸೊ ಈ ಪಾಯಿಂಟನ್ನು ದಾಟಿದ ತಕ್ಷಣ ಪ್ರಾಫಿಟ್ ಜನ್ರೇಟ್ ಆಗೋಕ್ಕೆ ಶುರುವಾಗುತ್ತೆ. ಓಕೆ, ಸೊ ಅದೇ ರೀತಿ ಪ್ರಾಫಿಟ್ಸ್ ವಿಲ್ ಗೋ ಆನ್ ಇನ್ಕ್ರೀಸಿಂಗ್ ಟಿಲ್ ಔಟ್ಪುಟ್ ಲೆವೆಲ್ OQ. ಸೊ ಎಲ್ಲಿವರೆಗೂ ಇದು ಪ್ರಾಫಿಟ್ ಪ್ರತಿ ವರ್ಷ ಜಾಸ್ತಿ ಆಗ್ತಾನೆ ಹೋಗುತ್ತೆ ಅಂತಂದರೆ ಈ ಕ್ವಾಂಟಿಟಿ ಬರೋವರೆಗೂ, ಈ ಕ್ವಾಂಟಿಟಿ ಎಷ್ಟು ನಾವು ಪ್ರೊಡ್ಯೂಸ್ ಮಾಡೋವರೆಗೂ ನೋಡಿ ಪ್ರಾಫಿಟ್ ಎಲ್ಲಕ್ಕಿಂತ ಜಾಸ್ತಿ ಇಲ್ಲಿದೆ. ಸೊ ಎ ಇಂದ ಹಿಡಿದು ಬಿವರೆಗೂ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಈ ಪಾಯಿಂಟ್ವರೆಗೂ. ಸೊ ಇಲ್ಲಿ OQ 1ಇಂದ ಬ್ರೇಕ್ ಈವನ್ ಪಾಯಿಂಟ್, OQ ಇಲ್ಲಿ ಏನಿದೆ ನಮಗೆ ಹೈಯೆಸ್ಟ್ ಮ್ಯಾಕ್ಸಿಮಮ್ ಪ್ರಾಫಿಟ್ ನಮಗೆ ಅರ್ನ್ ಆಗುತ್ತೆ. ಈ ಪಾಯಿಂಟಿಗೆ ನಾವು B ಅಂತ ಕರಿತೀವಿ. ಓಕೆ, ಲೆಟ್ ಅಸ್ ಕಾಲ್ ಇಟ್ ಆಸ್ B. ದ ಡಿಫ್ರೆನ್ಸ್ ಬಿಟ್ವೀನ್ TR ಆ್ಯಂಡ್ TC ಈಸ್ ಮ್ಯಾಕ್ಸಿಮಮ್ ಅಟ್ ದಿಸ್ ಪಾಯಿಂಟ್. ಸೊ ಇಲ್ಲಿ ಏನಿದೆ, ಈ ಡಿಫ್ರೆನ್ಸ್, ಇವೆರಡರ ಡಿಫ್ರೆನ್ಸ್ ಮ್ಯಾಕ್ಸಿಮಮ್ ಆಗಿ ಇದೆ. ನೋಡಿ, ಇಲ್ಲಿ ಬಿ ಡಿ ಪಾಯಿಂಟ್ ಏನಿದೆ, ಇಲ್ಲಿ ನೀವು ಕಂಪೇರ್ ಮಾಡಿದಾಗ ಇದು ಎಲ್ಲಕ್ಕಿಂತ ಡಿಫ್ರೆನ್ಸ್ ಉದ್ದವಾಗಿದೆ. ಹಾಗಾಗಿ ಇಲ್ಲಿ ಪ್ರಾಫಿಟ್ ಮ್ಯಾಕ್ಸಿಮಮ್ ಇದೆ ಅಂತ ನಾವು ಹೇಳ್ತೀವಿ. ಸೊ BD is the largest distance between TR and TC curves. Therefore, BD is the maximum profit that can be earned by the firm given the total revenue and total cost conditions. ಸೊ ಈ ಕೊಟ್ಟಿರುವಂಥ ಪರಿಸ್ಥಿತಿಯಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಅಂದರೆ ಎಷ್ಟು ಅಂತಂದರೆ ದಟ್ ಈಸ್ BD. ಎಲ್ಲಿ TR ಮತ್ತು TC ಡಿಫ್ರೆನ್ಸ್ ಜಾಸ್ತಿ ಇರುತ್ತೆ ಅದೇ ಮ್ಯಾಕ್ಸಿಮಮ್ ಪ್ರಾಫಿಟ್. ಇಲ್ಲಿ ನೋಡಿ, ಇಲ್ಲಿ ಇವೆರಡ ಅಂತರ ಜಾಸ್ತಿ ಇದೆ, ಹಾಗಾಗಿ ಇದೇ ನಮ್ಮ ಮ್ಯಾಕ್ಸಿಮಮ್ ಪ್ರಾಫಿಟ್ ಅಂತ ನಾವು ಹೇಳ್ಬೋದು. ಸೊ ಈ ಡಯಾಗ್ರಾಮಲ್ಲಿ ನಮಗೆ ನೋಡೋಕ್ಕೆ ಸಿಗೋದೆ ಇದು. ಅದೇ ರೀತಿ ನೀವು ಆ ಡಯಾಗ್ರಾಮಿನ ಲೋವರ್ ಪಾರ್ಟ್ ನೋಡಿದಾಗ, ಸೊ ಲೋವರ್ ಪಾರ್ಟ್ ವಿ ಆರ್ ಟಾಕಿಂಗ್ ಅಬೌಟ್ ದಿಸ್. TR TC ಮುಗೀತೀಗ. ಓಕೆ, ಇಲ್ಲಿ ಬ್ರೇಕ್ ಇವನ್ ಪಾಯಿಂಟ್ ಬಂತು, ಇದು ಮ್ಯಾಕ್ಸಿಮಮ್ ಪ್ರಾಫಿಟ್ ಪಾಯಿಂಟ್ ಬಂತು. ಇದಕ್ಕಿಂತ ಹಂಗೆ ಮುಂದೆ ದಾಟಿದ್ರೆ ರೆವೆನ್ಯೂ ಕಮ್ಮಿ ಆಗ್ತಾ ಹೋಗುತ್ತೆ, ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಮತ್ತೆ ಇಲ್ಲಿ ಒಂದು ಪಾಯಿಂಟ್ ಬರುತ್ತೆ, ಬ್ರೇಕ್ ಇವನ್, ನೋ ಪ್ರಾಫಿಟ್ ನೋ ಲಾಸ್. ಓಕೆ, ಸೊ ಹಾಗಾಗಿ ಈಗ ಇದು ಪಾರ್ಟ್ ಮುಗೀತು. ನಾವು ಅಟ್ ದಿ ಲೋವರ್ ಪಾರ್ಟ್ ಏನಿದೆ, ಟೋಟಲ್ ಪ್ರಾಫಿಟ್
curve can be found which first rises and then beyond E. ನೋಡಿ ಟೋಟಲ್ ಕರ್ವ್ ಇದು. ಟೋಟಲ್ ಕರ್ವ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಎಲ್ಲಿವರೆಗೂ ಇನ್ಕ್ರೀಸ್ ಆಗುತ್ತೆ? ಈ ಇ ಅನ್ನೋದಿದೆ ಅಲ್ಲ, ಇಲ್ಲಿವರೆಗೂ, ಈ ಪಾಯಿಂಟ್ವರೆಗೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದರೆ ಈ ಪಾಯಿಂಟ್ವರೆಗೂ ಅಂತಂದರೆ ಇದು ಬಿ ಡಿ ಪಾಯಿಂಟೇ ಇದು. ಅಲ್ಲೇ ಇ ಇದೆ, ಅಲ್ಲೇ ಎಷ್ಟು ಉತ್ಪನ್ನ ಮಾಡಬೇಕು ಅವಾಗ? ಕ್ಯೂ ಇದೆ ನೋಡಿ. ಇಷ್ಟು ಉತ್ಪನ್ನ ಮಾಡಿದಾಗ ಬಿ ಡಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುತ್ತೆ. ಈ ಪಾಯಿಂಟ್ ತೋರಿಸುತ್ತೆ, ಇ ಅನ್ನೋ ಪಾಯಿಂಟು ಇಲ್ಲಿ ತೋರಿಸುತ್ತೆ ಎಷ್ಟು ಮ್ಯಾಕ್ಸಿಮಮ್ ಪ್ರಾಫಿಟ್ ಅಂತ ಹೇಳಿ. ಓಕೆ, ಸೊ ಇಟ್ ಸ್ಟಾರ್ಟ್ಸ್ ಫಾಲಿಂಗ್ ಇಂಡಿಕೇಟಿಂಗ್ ದ್ಯಾಟ್ ಪ್ರಾಫಿಟ್ಸ್ ಆರ್ ಮ್ಯಾಕ್ಸಿಮಮ್ ಆಟ್ ಔಟ್ಪುಟ್ ಲೆವೆಲ್ ಈ ಪಾಯಿಂಟ್ವರೆಗೂ ಮ್ಯಾಕ್ಸಿಮಮ್ ಪ್ರಾಫಿಟ್ ಇರುತ್ತೆ. ಇದಕ್ಕಿಂತ ನೀವು ಹೆಚ್ಚಿಗೆ ಉತ್ಪಾದನೆ ಮಾಡ್ಕೊತಾ ಹೋದರೆ ನಮ್ಮ ಪ್ರಾಫಿಟ್ ಡಿಕ್ರೀಸ್ ಆಗ್ತಾ ಬರುತ್ತೆ, ಕೆಳಗಿಳಿತಾ ಬರುತ್ತೆ. ಸೊ ಈ ಕ್ಯೂಕ್ಕಿಂತ ಕೆಳಗಡೆನೂ ನಮಗೆ ಪ್ರಾಫಿಟ್ ಕಮ್ಮಿ ಇದೆ, ಕ್ಯೂಕ್ಕಿಂತ ಜಾಸ್ತಿ ಉತ್ಪಾದನೆ ಮಾಡಿದ್ರೂ ನಮಗೆ ಪ್ರಾಫಿಟ್ ಕಮ್ಮಿ ಇದೆ. ಸೊ ನಮಗೆ ಪ್ರಾಫಿಟ್ ಗರಿಷ್ಠ ಮಟ್ಟಕ್ಕೆ ಬರಬೇಕು ಅಂತಂದರೆ ನಾವು ಎಷ್ಟು ಉತ್ಪಾದನೆ ಮಾಡಬೇಕು? ಕ್ಯೂ ಪಾಯಿಂಟ್ವರೆಗೂ ನಾವು ಉತ್ಪಾದನೆ ಮಾಡಬೇಕು. ಯಾಕಂದರೆ ಇಲ್ಲೇ ನಮಗೆ ಗರಿಷ್ಠವಾದ ಪ್ರಾಫಿಟ್ ಸಿಗತ್ತೆ. ದ ಪ್ರಾಫಿಟ್ ಸ್ಟಾರ್ಟ್ಸ್ ಡಿಕ್ಲೈನಿಂಗ್ ಆ್ಯಸ್ ಔಟ್ಪುಟ್ ಈಸ್ ಎಕ್ಸ್ಪ್ಯಾಂಡೆಡ್ ಬಿಯಾಂಡ್ ಕ್ಯೂ. ದೇರ್ಫೋರ್ a firm which aims to maximize profits will produce output of OQ and will charge a price for its product which buyers are prepared to pay depending on the demand conditions. ಸೊ ಒಂದು ಸಂಸ್ಥೆ ಎಷ್ಟು ವ್ಯವಹಾರ ಸಂಸ್ಥೆ ಎಷ್ಟು ಉತ್ಪಾದನೆ ಮಾಡಬೇಕು, ಯಾವ ಪಾಯಿಂಟಲ್ಲಿ ಅದಕ್ಕೆ ಗರಿಷ್ಠ ಪ್ರಾಫಿಟ್ ಲಾಭ ಸಿಗ್ತಾ ಇದೆ ಅಲ್ಲಿವರೆಗೂ ಅಷ್ಟು ಮಾತ್ರ ಅದು ಉತ್ಪಾದನೆ ಮಾಡಬೇಕು. ಸೊ ಇಲ್ಲಿ ಎಷ್ಟು ಉತ್ಪಾದನೆ ಮಾಡಬೇಕಾಯಿತು ಹಾಗಾದರೆ? ಹಿಯರ್ ಇಟ್ ಹ್ಯಾಸ್ ಟು ಮ್ಯಾನುಫ್ಯಾಕ್ಚರ್ ಕ್ಯೂ ಪ್ರಾಡಕ್ಟ್ಸ್. ಕ್ಯೂ ಇಷ್ಟು ಪ್ರಾಡಕ್ಟ್ಸನ್ನು, ಇಂದ ಹಿಡಿದು ಕ್ಯೂ ಇಷ್ಟೇ. ಇದನ್ನು ದಾಟಿದ್ರೂ ಕೂಡ ಪ್ರಾಫಿಟ್ ಕಮ್ಮಿ ಇದೆ. ಕ್ಯೂಕ್ಕಿಂತ ಕಮ್ಮಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೂ ಕೂಡ ಪ್ರಾಫಿಟ್ ಕಮ್ಮಿ ಇದೆ. ಮ್ಯಾಕ್ಸಿಮಮ್ ಪ್ರಾಫಿಟ್ ಸಿಗಬೇಕು ಅಂತಂದರೆ ಕ್ಯೂ ಯೂನಿಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಅಲ್ಲಿಗೆ ನಿಲ್ಲಿಸಿ ಡಿಮಾಂಡ್ ಕಂಡೀಷನ್ಸ್ ಏನಿದೆ, ಮಾರ್ಕೆಟ್ ಕಂಡೀಷನ್ಸ್ ಏನಿದೆ, ಅದರ ಬೇಸಿಸ್ ಮೇಲೆ ಆ ಪ್ರಾಡಕ್ಟ್ಸಿನ ಬೆಲೆಯನ್ನು ಕಟ್ಟಿ ಅದು ಮಾರಬೇಕು ಅಂತ ಹೇಳುತ್ತೆ. ಯಾವುದು? ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಇದು ನಮಗೆ ಹೇಳುತ್ತೆ. ಈಗ ಈ ಆಬ್ಜೆಕ್ಟಿವ್ಗೆ ಕೆಲವರು ವಿರೋಧಿಸ್ತಾರೆ, ಕೆಲವರು ಪರವಾಗಿ ಮಾತಾಡ್ತಾರೆ. ಸೊ ಮೊದಲು ಪರವಾಗಿ ಮಾತಾಡೋರು ಏನು ಹೇಳ್ತಾರೆ ಅಂತ ನೋಡೋಣ. ಸೊ ಪ್ರಾಫಿಟ್ ಈಸ್ ಅ ಬ್ಯಾರೋಮೀಟರ್ ಥ್ರೂ ವಿಚ್ ದಿ ಪರ್ಫಾರ್ಮೆನ್ಸ್ ಆಫ್ ಅ ಬಿಸ್ನೆಸ್ ಯೂನಿಟ್ ಕ್ಯಾನ್ ಬಿ ಇವ್ಯಾಲ್ಯೂಯೇಟೆಡ್. ಪ್ರಾಫಿಟ್ ಅನ್ನೋದು ವ್ಯವಹಾರ ಸಂಸ್ಥೆಗಳಿಗೆ ಬಹುಮುಖ್ಯವಾದದ್ದು. ಯಾಕಂತಂದರೆ ಆ ಸಂಸ್ಥೆ ಸಕ್ಸಸ್ಫುಲ್ ಆಗಿದೆಯೋ ಇಲ್ಲೋ, ಯಶಸ್ಸುಗೊಳಿಸಿದೆಯೋ ಇಲ್ಲೋ ಅಂತ ನಾವು ಅದನ್ನು ಪರ್ಫಾರ್ಮೆನ್ಸನ್ನು ಚೆಕ್ ಮಾಡೋದೇ ಅದು ಎಷ್ಟು ಮಟ್ಟಿಗೆ ಪ್ರಾಫಿಟ್ ಮಾಡ್ತಾ ಇದೆ ಅಂತ ಹೇಳಿ. ಪ್ರಾಫಿಟೇ ಮಾಡ್ತಾ ಇಲ್ಲ ಅಂತಂದರೆ ಆ ಕಂಪ್ನಿ ಲಾಸಲ್ಲಿದೆ, ಆ ಫರ್ಮ್ ಮುಚ್ಚೋಗುತ್ತೆ ಅಂತ ಈ ರೀತಿ ನಾವು ಅದನ್ನು ಇವ್ಯಾಲ್ಯೂಯೇಟ್ ಮಾಡ್ತೀವಿ. ದೆನ್ ನೆಕ್ಸ್ಟ್, ಇಟ್ ಎನ್ಶ್ಯೂರ್ಸ್ ಮಿನಿಮಮ್ ವೆಲ್ಫೇರ್ ಆಫ್ ಶೇರ್ ಹೋಲ್ಡರ್ಸ್, ಕ್ರೆಡಿಟರ್ಸ್, ಸ್ಟೇಕ್ ಹೋಲ್ಡರ್ಸ್ ಆಫ್ ದಿ ಕಾರ್ಪೊರೇಟ್ ಹೌಸ್. ಕಂಪನಿ ಅಥವಾ ಸಂಸ್ಥೆ ಪ್ರಾಫಿಟೇ ಮಾಡಲಿಲ್ಲ ಅಂತಂದರೆ ಅದರಲ್ಲಿ ದುಡ್ಡು ಹಾಕಿರೋರಿಗೆ ಅದೇನು ಕೊಡುತ್ತೆ? ಸೊ ಕ್ರೆಡಿಟರ್ಸ್ ದುಡ್ಡು ಹಾಕಿದ್ದಾರೆ, ಇನ್ನಿತರರು ಬೇರೆಯವರು ದುಡ್ಡು ಹಾಕಿದ್ದಾರೆ, ಶೇರ್ ಹೋಲ್ಡರ್ಸ್ ಅವರು ದುಡ್ಡು ಹಾಕಿದ್ದಾರೆ. ಅವರೆಲ್ಲ ಯಾಕೆ ಹಾಕಿದ್ದಾರೆ? ಪ್ರಾಫಿಟ್ ಆಗುತ್ತೆ, ಪ್ರಾಫಿಟ್ಟಿಂದ ಅವರಿಗೆ ತಮ್ಮ ಹಣನ ವಾಪಸ್ ಸಿಗತ್ತೆ ಅನ್ನೋದ್ರಿಂದ. ಅದೇ ಪ್ರಾಫಿಟ್ಟೇ ಗಳಿಸಲಿಲ್ಲ ಅಂತ ಅಂದಾಗ ಮತ್ತು ಆ ಮಿನಿಮಮ್ ಏನು ಎಕ್ಸ್ಪೆಕ್ಟೇಷನ್ ಇದೆ, ನಮ್ಮ ದುಡ್ಡು ನಮ್ಮ ರಿಟರ್ನ್ ಸಿಗತ್ತೆ ಅನ್ನೋದು ಅದು ಪೂರ್ಣಗೊಳಿಸೋಕ್ಕಾಗಲ್ಲ. ಪ್ರಾಫಿಟೇ ಇಲ್ಲ ಅಂತಂದರೆ ಅವ್ರ ದುಡ್ಡನ್ನು ನಾವು ಹಿಂತಿರ್ಸೋಕ್ಕಾಗಲ್ಲ. ದೆನ್ ಇಟ್ ಅಟ್ರಾಕ್ಟ್ಸ್ ಇನ್ವೆಸ್ಟರ್ಸ್. ನಿಮ್ಮ ಹತ್ರ ಸೇವಿಂಗ್ಸ್ ಇದೆ, ದುಡ್ಡು ಉಳಿತಾಯ ಮಾಡ್ಕೊಂಡು ಬಂದಿದ್ದೀರಿ, ಆ ದುಡ್ಡನ್ನು ನೀವು ಎಲ್ಲಾದರೂ ಇನ್ವೆಸ್ಟ್ ಮಾಡಬೇಕು, ಹಾಗೆ ಅಂತೂ ಇಟ್ಕೊಂಡು ಕೂತ್ಕೊಳ್ಳಲ್ಲ. ಸೊ ಇನ್ವೆಸ್ಟ್ ಮಾಡುವಾಗ ನೀವೇನು ಮಾಡ್ತೀರಾ? ಯಾವ ಕಂಪನಿ ಚೆನ್ನಾಗಿ ಪ್ರಾಫಿಟ್ ಮಾಡ್ತಾ ಇದೆ ಆ ಕಂಪ್ನಿಯಲ್ಲಿ ನನ್ನ ದುಡ್ಡನ್ನು ಹಾಕೋಣ ಅಂತ ಯೋಚನೆ ಮಾಡ್ತೀರಿ. ಸೊ ಒಂದು 3-4 ಕಂಪ್ನಿಗಳಿದೆ ಅಂತಂದರೆ ನೀವು ಯಾವ ಕಂಪ್ನಿನ ಆರಿಸ್ಕೊತೀರಿ? ಯಾವ ಕಂಪ್ನಿ ಎಲ್ಲಕ್ಕಿಂತ ಜಾಸ್ತಿ ಪ್ರಾಫಿಟನ್ನು ಅರ್ನ್ ಮಾಡ್ತಾ ಇದೆ ಅಲ್ಲಿ ನಾವು ನಮ್ಮ ದುಡ್ಡನ್ನು ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀವಿ. ಸೊ ಟು ಅಟ್ರ್ಯಾಕ್ಟ್ ಇನ್ವೆಸ್ಟರ್ಸ್, ಇನ್ವೆಸ್ಟ್ ಮಾಡೋರನ್ನ ಅಟ್ರ್ಯಾಕ್ಟ್ ಮಾಡಬೇಕು ಅಂತಂದರೆ ಒಂದು ವ್ಯವಹಾರ ಸಂಸ್ಥೆ ಪ್ರಾಫಿಟನ್ನು ಗಳಿಸಲೇಬೇಕಾಗತ್ತೆ. ದೆನ್ ನೆಕ್ಸ್ಟ್ ಇಸ್ ಮ್ಯಾಕ್ಸಿಮೈಸ್ ಸೋಷಿಯೋ ಎಕನಾಮಿಕ್
welfare. See, it is very important. If you want to do something good to the society, ಸೊ ಸೊಸೈಟಿಯಲ್ಲೇ ಬಿಸ್ನೆಸ್ ಆಪ್ರೇಟ್ ಮಾಡುತ್ತೆ, ಹಾಗಾಗಿ ಸೊಸೈಟಿಯಿಂದನೇ ಎಲ್ಲ ತೊಗೊಂಡಿರುತ್ತೆ, ಸೊಸೈಟಿಗೆ ಹಿಂತಿರುಗಿಸ್ಕೊಡಬೇಕು ಅಂತ ಹೇಳ್ತೀವಿ. ವೆಲ್ಫೇರ್, ಸೋಷಿಯಲ್ ವೆಲ್ಫೇರ್ ಮಾಡಬೇಕು, ಆರ್ಥಿಕ ಸಹಾಯ ಮಾಡಬೇಕು ಸೊಸೈಟಿಗೆ ಅಂತ ನಾವೆಲ್ಲ ಹೇಳ್ತೀವಿ. ಅದನ್ನು ಮಾಡೋದಕ್ಕೆ ಒಂದು ಸಂಸ್ಥೆಗೆ ಎಲ್ಲಿಂದ ಬರುತ್ತೆ ದುಡ್ಡು? ಪ್ರಾಫಿಟ್ ಮಾಡಿದ್ರೇ ಇಂಥದ್ದೆಲ್ಲ ವೆಲ್ಫೇರ್ ಸ್ಕೀಮಲ್ಲಿ ಸೊಸೈಟಿ ವೆಲ್ಫೇರ್ ಇರ್ಬೋದು, ಇದನ್ನೆಲ್ಲ ಮಾಡೋದಕ್ಕೆ ಸಂಸ್ಥೆ ಹತ್ರ ದುಡ್ಡಿರುತ್ತೆ. ಪ್ರಾಫಿಟೇ ಗಳಿಸಲಿಲ್ಲ ಅಂತಂದರೆ, ತಂದೆ ಖರ್ಚನ್ನು ಅದಕ್ಕೆ ತೆಗಿಯೋಕ್ಕಾಗಲಿಲ್ಲ ಅಂತಂದರೆ ಅದು ಸಮಾಜಕ್ಕೆ ಏನು ಕೊಡೋಕ್ಕೆ ಸಾಧ್ಯ ಅಂತ ನಾವು ಇಲ್ಲಿ ಹೇಳ್ತೀವಿ. ಅದೇ ರೀತಿ ಇನ್ಸೆಂಟಿವ್ ಟು ಫೇಸ್ ಕಾಂಪಿಟೇಷನನ್ನು ಫೇಸ್ ಮಾಡೋದಕ್ಕೆ, ಗ್ರೋ ಆಗೋದಕ್ಕೆ ಅದಕ್ಕೆ ರಿಟರ್ನ್ ಆಗಿ ಕೊಡೋದೇ ಇನ್ಸೆಂಟಿವ್. ಸೊ ನೀವು ಒಂದು ಚೆನ್ನಾಗಿರೋ ಒಂದು ಕೆಲಸ ಮಾಡಿದ್ರೆ, ಒಂದು ಸೇಲ್ಸನ್ನು ಮಾಡಿದ್ರೆ ನಿಮಗೆ ಇನ್ಸೆಂಟಿವ್, ಕಮಿಷನ್ ಅನ್ನೋದು ಕೊಡ್ತಾರೆ. ಕಂಪ್ನಿಗಳು ಸಹ ನಮಗೆಲ್ಲ ಒಳ್ಳೆಯದೇ ಮಾಡ್ತಾಯಿದೆ, ಕಮ್ಮಿ ಬೆಲೆಗೆ ಗೂಡ್ಸನ್ನು ಪ್ರೊವೈಡ್ ಮಾಡ್ತಾರೆ. ಅದನ್ನು ಅಷ್ಟು ಕಷ್ಟಪಟ್ಟು ರೆಡಿ ಮಾಡಿ ನಮಗೆ ಸೊಸೈಟಿಗೆ ಕೊಡ್ತಿರೋದ್ರಿಂದ ಕಂಪ್ನಿಗೂ ನಾವು ಏನಾದರೂ ಕೊಡಬೇಕು. ಸೊ ದಟ್ ಈಸ್ ಪ್ರಾಫಿಟ್ ಇಟ್ ಸೆಲ್ಫ್ ಇಸ್ ದ ಇನ್ಸೆಂಟಿವ್ ಫಾರ್ ದಿ ಬಿಸ್ನೆಸ್ ಕನ್ಸರ್ನ್ಸ್. ದೆನ್ ಇನ್ವೆಸ್ಟ್ಮೆಂಟ್ ಈಸ್ ಸೇಫ್. ನೀವು ಯಾವಾಗವರೆಗೂ ಪ್ರಾಫಿಟ್ ಮಾಡ್ತಾ ಇರ್ತೀರಾ, ನಿಮಗೆ ದುಡ್ಡು ಕೊಟ್ಟವ್ರಿಗೆ ಸಮಾಧಾನ ಅನ್ನೋದಿರುತ್ತೆ. ಅಂದರೆ ಕಂಪ್ನಿ ಚೆನ್ನಾಗಿ ಮಾಡ್ತಾಯಿದ್ದಾರೆ, ನನ್ನ ದುಡ್ಡು ಸೇಫ್ ಆಗಿದೆ ಅನ್ನೋ ನಂಬಿಕೆ ಇರುತ್ತೆ. ಯಾವಾಗ ಫರ್ಮಲ್ಲಿ ಹಾಕಿರೋಂಥ ದುಡ್ಡು ಪ್ರಾಫಿಟ್ ತೆಗಿಯೋದು ಹೋಗಿ ಲಾಸ್ ಆಗ್ತಾಯಿದೆ, ಆವಾಗ ದುಡ್ಡು ಹಾಕೋರಿಗೆ ನಮ್ಮ ದುಡ್ಡು ಸೇಫ್ ಆಗಿಲ್ಲ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಸೊ ದುಡ್ಡು ಹಾಕಿದವ್ರಿಗೆ, ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ, ಕ್ರೆಡಿಟರ್ಸ್ ಏನಿದ್ದಾರೆ, ಅವರು ನೀವು ಹಾಕಿರುವಂಥ ದುಡ್ಡು ಸೇಫ್ ಆಗಿದೆ ಅಂತ ಅವ್ರಿಗೆ ಮನವರಿಕೆ ಆಗಬೇಕು ಅಂತಂದರೆ ನಮ್ಮ ಸಂಸ್ಥೆ ಯಾವಾಗಲೂ ಪ್ರಾಫಿಟ್ ಮಾಡ್ತಾ ಇರಬೇಕಾಗತ್ತೆ. ಸೊ ಇವೆಲ್ಲಗಳ ಕಾರಣದಿಂದ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅನ್ನು ಉದ್ದೇಶವಾಗಿ ಇಟ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳ್ಬೋದು. ಆದರೆ ಕೆಲವರು ಇದನ್ನು ವಿರುದ್ಧಿಸ್ತಾರೆ. ಪ್ರಾಫಿಟನ್ನೇ ನಾವು ಮೇನಾಗಿ ಇಟ್ಕೋಬಾರ್ದು ಅಂತ ಹೇಳಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ಇವರು ಹೇಳ್ತಾರೆ. ಸೊ ಲೆಟ್ ಅಸ್ ಸಿ ಕ್ರಿಟಿಸಿಸಮ್ಸ್ ಆರ್ ಆರ್ಗ್ಯುಮೆಂಟ್ಸ್ ಅಗೇನ್ಸ್ಟ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅನ್ನೋ ಉದ್ದೇಶನ ಇಟ್ಕೋಬಾರ್ದು ಫರ್ಮ್ ಅಂತ ಕೆಲವ್ರು ಹೇಳ್ತಾರೆ. ಯಾಕೆ ಅಂತ ನೋಡೋಣ. ಪ್ರಾಫಿಟ್ಸ್ ಅನ್ಸರ್ಟನ್. ನೋಡಿ, ಪ್ರಾಫಿಟ್ ಅನ್ನೋದು ಅನ್ಸರ್ಟನ್ ಆಗಿದೆ, ಕ್ಲಿಯರಾಗಿ ಅದು ಹೇಳೋದಿಲ್ಲ ಪ್ರಾಫಿಟ್ ಅಂದರೆ ಏನು ಅಂತ ಹೇಳಿ. ಸೊ ಪ್ರಾಫಿಟ್ ಈಸ್ ಅ ವೆರಿ ವೇಗ್ ಆ್ಯಂಡ್ ಅನ್ಸರ್ಟನ್, ಕ್ಲಿಯರ್ ಇಲ್ಲ. ಯಾವ ಪ್ರಾಫಿಟ್? ಎಕನಾಮಿಕ್ ಪ್ರಾಫಿಟೋ, ಅಕೌಂಟಿಂಗ್ ಪ್ರಾಫಿಟೋ, ಆಪ್ರೇಟಿಂಗ್ ಪ್ರಾಫಿಟೋ, ನಾನ್ ಆಪ್ರೇಟಿಂಗ್ ಪ್ರಾಫಿಟೋ, ಗ್ರಾಸ್ ಪ್ರಾಫಿಟೋ, ನೆಟ್ ಪ್ರಾಫಿಟೋ, ಇಷ್ಟುಕೊಂಡು ರೀತಿಗಳ ಪ್ರಾಫಿಟ್ಸ್ ಇದೆ. ಕಾನ್ಸೆಪ್ಟೇ ಕ್ಲಿಯರ್ ಇಲ್ಲ ಅಂತ ಹೇಳ್ತಾರೆ. ಮೊದಲನೇದು ಪ್ರಾಫಿಟ್ ಅಂತ ನೀವು ಹೇಳ್ತೀರಿ, ಎಂಥ ಪ್ರಾಫಿಟ್ಟು? ದಟ್ ಈಸ್ ನಾಟ್ ಕ್ಲಿಯರ್. ವಿ ಹ್ಯಾವ್ ಸೋ ಮೆನಿ ಟೈಪ್ಸ್ ಆಫ್ ಪ್ರಾಫಿಟ್ಸ್: net profit, gross profit, operating, non-operating. So there is no clarity which type of profit are we talking here. So we call it as vague and it is uncertain. ಪ್ರಾಫಿಟ್ ಅನ್ನೋದು ಅನ್ಸರ್ಟನ್ ಇದೆ, ಸರ್ಟನ್ ಇಲ್ಲ. ಸರ್ಟನ್ ಅಂತಂದರೆ ಖಚಿತವಾದದ್ದು, ಎಷ್ಟು ಏನು ಅನ್ನೋದು ಗೊತ್ತಿರೋದು. ಬಟ್ ಪ್ರಾಫಿಟ್ ಕೆನಾಟ್ ಬಿ ಸರ್ಟನ್, ಇಟ್ ಈಸ್ ಆಲ್ವೇಸ್ ಅನ್ಸರ್ಟನ್. ಆಗ್ಬೋದು, ಆಗಲಿಕ್ಕಿಲ್ಲ, ಎಲ್ಲ ಪ್ರಯತ್ನ ಪಟ್ಟಾಗೂ ಒಂದೊಂದ್ಸತಿ ಆಗಲ್ಲ. ಸೊ ಅದೇ ರೀತಿ ಆದಾಗೂ ಕೂಡ ಎಷ್ಟಾಗತ್ತೆ, ಏನಾಗತ್ತೆ ಅನ್ನೋದು ವಿ ವಿಲ್ ನಾಟ್ ಬಿ ಸರ್ಟನ್ ಅಬೌಟ್ ಇಟ್. ದೆನ್ ನೆಕ್ಸ್ಟ್ ಈಸ್ ಇಟ್ ಎನ್ಕರೇಜಸ್ ಕರಪ್ಟ್ ಪ್ರಾಕ್ಟಿಸಸ್. ಪ್ರಾಫಿಟ್, ಲಾಭ ಮಾಡೋದೇ ಒಂದು ಮೇನ್ ಉದ್ದೇಶವಾಗಿ ಒಂದು ಸಂಸ್ಥೆ ಇಟ್ಕೊಂಡ್ಬಿಟ್ರೆ ಪ್ರಾಫಿಟ್ ಗಳಿಸೋದಕ್ಕೆ ಅದು ಬೇಕಾದ ಕೆಲಸ ಮಾಡತ್ತೆ ಅಂತ ಹೇಳ್ತಾರೆ. ಪ್ರಾಫಿಟ್ ಮಾಡೋದೇ ಮೇನ್ ಉದ್ದೇಶ ಮಾಡ್ಕೊಂಡ್ಬಿಟ್ರೆ ಈ ನೈತಿಕತೆ ಅನ್ನೋದು ಹೊರಟು ಹೋಗುತ್ತೆ. ಸೊ ಸುಳ್ಳು ಹೇಳೋದು ಅಥವಾ ರಾಂಗ್ ಅಕೌಂಟ್ಸನ್ನು ರೆಡಿ ಮಾಡಿ ತೋರಿಸೋದು, ವಿಂಡೋ ಡ್ರೆಸ್ಸಿಂಗ್ ಆಫ್ ಪ್ರಾಫಿಟ್ಸ್, ಪ್ರಾಫಿಟ್ ಅಷ್ಟು ಆಗೇ ಇರೋದಿಲ್ಲ ಆದರೆ ಇಷ್ಟುಕೊಂಡು ಪ್ರಾಫಿಟ್ ಆಗಿದೆ ಅಂತ ತೋರಿಸೋದು, ಅಥವಾ ಕಳಪೆ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು, ಜಾಸ್ತಿ ಬೆಲೆಗೆ ಮಾರೋದು, ಇಂಥವೆಲ್ಲ ಶುರುವಾಗುತ್ತೆ. ಯಾವಾಗ ನಾವು ಪ್ರಾಫಿಟನ್ನೇ ಮೇನ್ ಉದ್ದೇಶ ಮಾಡ್ಕೊಂಡ್ಬಿಡ್ತೀವೋ ಅವಾಗ ಇಂಥವೆಲ್ಲ ಪ್ರಾಕ್ಟೀಸಸ್ ಶುರುವಾಗುತ್ತೆ ಅಂತ ಹೇಳ್ತಾರೆ. Then this concept does not consider time value of money. Time value of money, ಇವತ್ತು ಗಳಿಸಿದ 1 ರೂಪಾಯಿ ನಾಳೆ ಗಳಿಸೋ
₹1 ಇವತ್ತಿಂದು ₹1 ಹೆಚ್ಚಿಗೆ ಬೆಳೆದಿರುತ್ತೆ. ಹೌದಾ? ನಾಳೆ ನಿಮ್ಗೆ ₹1 ಸಿಗ್ತಾ ಇದೆ, ಇವತ್ತು ₹1 ಸಿಗ್ತಾ ಇದೆ ಅಂತಂದರೆ ಇವತ್ತು ಆ ₹1 ಇಸ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಇವತ್ತು ಆ ₹1 ಇರೋ ಬೆಲೆ ನಾಳೆ ಬರುವಂಥ ₹1 ಇರೋದಿಲ್ಲ. ಸೊ ಈ ಟೈಮ್ ವ್ಯಾಲ್ಯೂ, ದುಡ್ಡಿಗೆ ಇರುವಂಥ ಈ ಟೈಮಿನ ವ್ಯಾಲ್ಯೂ ಏನಿದೆ, ಇದು ಈ ಕಾನ್ಸೆಪ್ಟ್ ಕನ್ಸಿಡರ್ ಮಾಡೋದಿಲ್ಲ. ದೆನ್ ನೆಕ್ಸ್ಟ್, it does not take into consideration the element of risk, does not analyze the firm's behavior under conditions of risk and uncertainty. ಯಾವತ್ತು ಪ್ರಾಫಿಟ್ ಮತ್ತು ರಿಸ್ಕ್ಗೆ ಡೈರೆಕ್ಟ್ ರಿಲೇಷನ್ಶಿಪ್ ಇರುತ್ತೆ. ರಿಸ್ಕ್ ಜಾಸ್ತಿ ಇದ್ದಾಗ ಅಲ್ಲಿ ಪ್ರಾಫಿಟು ಜಾಸ್ತಿ ಇರುತ್ತೆ, ರಿಸ್ಕ್ ಕಮ್ಮಿ ಇದ್ದಾಗ ಪ್ರಾಫಿಟು ಕೂಡ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ನೀವು ಪ್ರಾಫಿಟನ್ನು ಜಾಸ್ತಿ ಮಾಡಿ ಅಂತ ಹೋದರೆ ರಿಸ್ಕು ಕೂಡ ಅದರ ಪರವಾಗಿ ಜಾಸ್ತಿ ಆಗ್ತಾ ಇರುತ್ತೆ. ಇದನ್ನು ಗಣನೆಗೆ ಇವರು ತಗೊಂಡಿಲ್ಲ ಅಂತ ಹೇಳ್ತಾರೆ. ದೆನ್ ದಿಸ್ ಕಾನ್ಸೆಪ್ಟ್ ಇಸ್ ವೆರಿ ನ್ಯಾರೋ. ಪ್ರಾಫಿಟ್ ಒಂದೇ ಉದ್ದೇಶ ಮಾಡ್ಕೊಂಡ್ಬಿಟ್ಟಾಗ ತುಂಬ ನ್ಯಾರೋ ಆಗೋಗುತ್ತೆ. ಎಷ್ಟುಕೊಂಡು ಬೇರೆ ಉದ್ದೇಶಗಳಿದೆ, ಎಂಪ್ಲಾಯೀಸ್ ಇದ್ದಾರೆ, ಕನ್ಸ್ಯೂಮರ್ ಇದೆ, ಸೊಸೈಟಿ ಇದೆ, ಇವುದ್ರ ಕಡೆಗೂ ಕೂಡ ನಾವು ಗಮನನ ಕೊಡಬೇಕು. ಅವ್ರ ಪರವಾಗಿಯೂ ಕೂಡ ನಮ್ಮ ಜವಾಬ್ದಾರಿ ಇರುತ್ತೆ, ಡ್ಯೂಟೀಸ್ ಇರುತ್ತೆ, ಒಂದು ಬಿಸ್ನೆಸ್ ಫರ್ಮಿನ ಡ್ಯೂಟಿ ಇರುತ್ತೆ. ಆದರೆ ಇವನ್ನೆಲ್ಲ ಬಿಟ್ಟು ನೀವು ಕೇವಲ ಪ್ರಾಫಿಟನ್ನು ಗರಿಷ್ಠ ಮಟ್ಟಕ್ಕೆ ತೊಗೊಂಡು ಹೋಗೋದನ್ನಷ್ಟೇ ಮಾತಾಡಿಬಿಟ್ಟಾಗ ಅದು ತುಂಬ ಒಂದು ಕಂಪನಿಯ ಸ್ಥಾಪನೆ ಉದ್ದೇಶ ತುಂಬ ನ್ಯಾರೋ ಆಗಿ ಮಾಡಿಬಿಡ್ತೀರಿ ಅಂತ ಕೆಲವರು ವಾದಿಸ್ತಾರೆ. ಅದೇ ರೀತಿ ವೇರಿಡ್ ಆಬ್ಜೆಕ್ಟಿವ್ಸ್. ಸೊ ದೇರ್ ಆರ್ ಸೋ ಮೆನಿ ಆಬ್ಜೆಕ್ಟಿವ್ಸ್. ನಾವು ಈ ಹೋದ ಸೆಷನಲ್ಲಿ ನೋಡಿದ್ವಿ, ದೇರ್ ಆರ್ ಸೋ ಮೆನಿ ಆಬ್ಜೆಕ್ಟಿವ್ಸ್: ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ವೆಲ್ತ್ ಮ್ಯಾಕ್ಸಿಮೈಸೇಷನ್, ಸೇಲ್ಸ್ ಮ್ಯಾಕ್ಸಿಮೈಸೇಷನ್, ಗ್ರೋತ್ ಮ್ಯಾಕ್ಸಿಮೈಸೇಷನ್, ಯುಟಿಲಿಟಿ ಮ್ಯಾಕ್ಸಿಮೈಸೇಷನ್. ಇವನ್ನೆಲ್ಲ ಬಿಟ್ಟು ನೀವು ಕೇವಲ ಒಂದೇ ಒಂದು ಮ್ಯಾಕ್ಸಿಮೈಸೇಷನ್, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತ ತೊಗೊಳಕ್ಕೆ ಬರಲ್ಲ. ಯಾಕಂದರೆ ಪ್ರತಿ ಸಂಸ್ಥೆಗೆ ಇದೇ ಒಂದು ಉದ್ದೇಶ ಇರೋದಿಲ್ಲ. ಬೇರೆ ಬೇರೆ ಸಂಸ್ಥೆಗಳಿಗೆ ಬೇರೆ ಬೇರೆ ಉದ್ದೇಶಗಳು ಖಂಡಿತವಾಗಿಯೂ ಇರುತ್ತೆ ಅಂತ ಇದು ಹೇಳುತ್ತೆ. ಸೊ ಹಾಗಾಗಿ ನಾವು ಇದನ್ನೆಲ್ಲ ನೋಡಿದಾಗ ಲಾಭ ಮಾಡಬೇಕು, ಆದರೆ ಲಾಭ ಮಾಡೋದಕ್ಕೇ ನಾವು ಬಿಸ್ನೆಸ್ಸಿನ ವ್ಯವಹಾರದ ನೈತಿಕತೆ ಏನಿದೆ ಅದನ್ನು ಮರಿಬಾರ್ದು. ನಾವು ಈ ಸಮಾಜದಲ್ಲಿ ಇದ್ದೀವಿ ಅಂತಂದರೆ ಸಮಾಜಕ್ಕೂ ನಾವು ಒಳ್ಳೆಯದಾಗೋದನ್ನು ಯೋಚನೆ ಮಾಡಬೇಕು. ಕೇವಲ ನಮ್ಮ ಸಂಸ್ಥೆಯ ಒಳ್ಳೆಯದಾಗೋದು ಅಥವಾ ನಮಗೆ ಗರಿಷ್ಠ ಲಾಭವನ್ನು ಮಾಡೋದನ್ನಷ್ಟೇ ಇಲ್ಲಿ ನೋಡಬಾರ್ದು ಅಂತ ಈ ಆಬ್ಜೆಕ್ಟಿವನ್ನು ಹೇಳುತ್ತೆ. ಸೊ ಹಾಗಾಗಿ ಕೆಲವರು ಇದಕ್ಕೆ ವಾದಿಸಿದ್ರೆ ಕೆಲವರು ಇದಕ್ಕೆ ಪ್ರತಿವಾದ ಮಾಡ್ತಾರೆ. ಸೊ ಮುಂದಿನ ಸೆಷನ್ನಿನಲ್ಲಿ ನಾವು ಇನ್ನೊಂದು ಆಬ್ಜೆಕ್ಟಿವ್ಸನ್ನು ತೊಗೊಳ್ಳೋಣ, ದಟ್ ಈಸ್ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಸೊ ಈ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನನ್ನು ಕಂಡೆಮ್ ಮಾಡಿದ್ರು, ಇದು ತಪ್ಪು ಅಂತ ಕೆಲವರು ಹೇಳಿ ಅವರು ಇನ್ನೊಂದು ಆಬ್ಜೆಕ್ಟಿವ್ನ ತೊಗೊಂಡ್ಬಂದರು, ದಟ್ ಈಸ್ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಈ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಏನು ಹೇಳುತ್ತೆ ಅನ್ನೋದು ವಿ ವಿಲ್ ಸಿ ಇಟ್ ಇನ್ ದಿ ನೆಕ್ಸ್ಟ್ ಕ್ಲಾಸ್. So till then, thank you, watch it and please share it.